ಕೆಲಸ ಮಾಡಿದ್ದಾರೆ ಸರ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ರಸ್ತೆಗಳೆಲ್ಲ ಸ್ವಲ್ಪ ಇವಾಗ ಆವಾಗಲೇ ಕಾಮಗಾರಿಕೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ತುಂಬ ಒಳ್ಳೇದು ಸರ್, ತುಂಬ ಒಳ್ಳೆಯದು. ಈ ಭಾಗದ ಜನರಿಗೆ ಹಾಂ ಸರ್, ತುಂಬ ಹೇಳ್ತಾರೆ, ತುಂಬ ಸಹಾಯ ಮಾಡ್ತಾರೆ, ಓದೋರಿಗೆಲ್ಲ. ಹೌದೌದು, ತುಂಬ ಬಡವರಿಗೆಲ್ಲ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನಾವು ನೋಡಿದ ಮಟ್ಟಿಗೆ ಸುಮಾರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ಮಾಡೋದು ಅಂದರೆ ಬಲಗೈಲಿ ಮಾಡಿದ್ದು ಎಡಗೈಲಿ ಗೊತ್ತಾಗ್ತಾ ಇಲ್ಲ. ಅವ್ರು ಮಾಡೋದು ಮಾಡ್ತಿದ್ದಾರೆ, ಹೇಳ್ಕೊಳ್ತಾ ಇಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಏನನ್ಸುತ್ತೆ ಜಮೀರ್ ಅವರು? ಒಳ್ಳೆ ವರ್ಗ ಯಾರು DCM ಕೊಡ್ತಾ ಬಿಡ್ತಾ ಅವ್ರು ಸೇರಿದ ಹೈಕಮಾಂಡ್ಗೆ ಆದ್ರೆ ಹೆಂಗೆ ನಿಮ್ಮ ಅದೇ ಒಳ್ಳೇದು, ಅದೇ ಒಳ್ಳೇದು. ಹೌದು, ವ್ಯಕ್ತಿಯಾಗಿ ಹೆಂಗೆ ಒಳ್ಳೆಯವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಲ್ಲ. ನೋಡ್ತಾ ಇದ್ದೀರಲ್ಲ, ಇನ್ನೇನು ಮಾಡ್ಬೇಕು ಹೇಳಿ? ಹೇಳಿ, ನೀವೇ ನೋಡ್ತಾ ಇದ್ದೀರಲ್ಲ. ನೀವು ಇಲ್ಲಿವರೇ ಹಳಬ್ರು. ಹೌದೌದು, ಜಮೀರ್ ಬರೋಕ್ಕಿಂತ ಮುಂಚಿಂದ ನೀವು ಇಲ್ಲಿದ್ದೀರಾ. ಹೌದು. ಅದಕ್ಕೆ ಅವಾಗೂ ಇವಾಗ ಏನು ವ್ಯತ್ಯಾಸ ಆಗಿದೆ? ಎಲ್ಲ ಒಂದೇ ಥರ ಇದೆ. ಅವಾಗಿಂದ ಮಾಡ್ತಾ ಇದ್ದೀರಲ್ಲ. ಏನು ಅಭಿವೃದ್ಧಿ ಏನು ಮಾಡ್ಬೇಕು? ನೀವು ನೋಡಿದಾಗ ಹಳಬರು ಬೇರೆಯವ್ರ ಇರ್ತಾರೆ ಜಮೀರ್ ಬರೋಕ್ಕಿಂತ ಮುಂಚೆ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ರ? ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇವ್ರಂತ ಓಕೆ. ಓಕೆ. DCM ಆದ್ರೆ ನಿಮಗೆ ಖುಷಿನಾ? ಅದು ಒಳ್ಳೇದು. ಮಾಡಬೇಕಲ್ಲ. DCM ಮಾಡ್ದಾರ? ಅಲ್ಲ ಗೊತ್ತಿಲ್ಲ, ನೀವು ಹೇಳಿ ಜನಗಳು. ನೀವು ಹೇಳ್ಬೇಕು, ನಿಮ್ಗೆ ಗೊತ್ತಿಲ್ಲ. ಬೆಂಬಲ ಇದ್ರೆ ಏನಾದ್ರೂ ಆಗ್ತಾರೆ. ಜನ ಓಟ್ ಆಗಿರೋದಲ್ಲ, ಸಾಕು ಕೊಟ್ಟಿದ್ರೆ ಸಾಕು, ಅದೇ ಮಾಡ್ತಾ ಇದಾರಲ್ಲ. ಅದೇ ಸಾಕಂತೀರ? ಸಾಕಲ್ವ. ಖುಷಿ ಪಡೋಣ. ಹೌದೌದು. DCM ಆದರೆ ಇವಾಗೂ ಚಾಮರಾಜಪೇಟೆ ಆದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ. ಜಾತಿ ಭೇದ ಭಾವ ಯಾವುದು, ಎಲ್ಲರೂ ಒಂದೇ ಜಾತಿ ಒಂದೇ ಕುಲ ಅಂದಲ್ಲಿ ನಡೀತಾ ಇದ್ದಾರೆ. ಬೇರೆಯವ್ರು ಬೇಕದೆ ಅಂತಲೇ ಅವ್ರಿಗೆ ಈಗನೇ ಎಷ್ಟು ಇದ್ದೇ ಇರ್ತಾರಲ್ಲ. ಯಾರೇ ಒಳ್ಳೇದು ಮಾಡಿದ್ರು ಅವ್ರಿಗೆ ಕೆಟ್ಟ ಹೆಸರಿನ ಒಂದು ತರಲೇಬೇಕಲ್ಲ. ಈ ಪ್ರಪಂಚನೇ ಅಂಥದ್ದು. ಒಳ್ಳೇದು ಮಾಡೋದ್ರೆ ಕೆಟ್ಟದ್ದು ನೆನೆಸ್ಕೊಳ್ಳೋದು. ಬಟ್ ಅವ್ರು ಆ ರೀತಿ ಏನೂ ಇಲ್ಲ. ನಮಗೆ ನಾವು ನೋಡ್ದಂಗೆ ಲೇವಟ್ ಕೃಷ್ಣಪ್ಪ ಅವರು ನಮ್ಮ ಸರ್ವಿಸಲ್ಲಿ ಲೇವಟ್ ಕೃಷ್ಣಪ್ಪ ಅವ್ರು ನೋಡಿದ್ವಿ ದಾನ ಧರ್ಮದಲ್ಲಿ. ಅವ್ರನ್ನ ಮೀರಿಸಿದಂಥ ಕೈ ಜಮೀರ್ ಅಹಮದ್ ಅವರು. ಯಾರೇ ಬಡವ ಯಾರೇ ಹೋಗಲಿ, ಎಲ್ಲಿಂದಾದ್ರು ಬರಲಿ, ಸರ್ ನನ್ನ ಕಷ್ಟ ಆನ್ ದ ಸ್ಪಾಟಲ್ಲಿ ಡೆಲಿವರಿ, ಆನ್ ದ ಸ್ಪಾಟಲ್ಲೇ ಇವಾಗ ಬಾ ಅವಾಗ ಬಾ ಅನ್ನೋದು ಏನೇ ಇಲ್ಲ. ಒಂದು ಕಷ್ಟ ಅಂತ ಹೋದರೆ ಅಲ್ಲೇ ಬಗೆಹರಿಸ್ತಾರೆ. ಆದರೆ ಅವ್ರು ಸಿಗ್ಬೇಕು ಕೈಯಲ್ಲಿ ಅಷ್ಟೇ. ಅವರೇ ಆಗ್ಬೋದು. ಮತ್ತು ಅವ್ರ PA ಇದ್ದಾರೆ ಅಯ್ಯೂಬ್ ಖಾನ್ ಅಂತ, ಅವರು ಅಷ್ಟೇ ಪಾಪ ಒಳ್ಳೆ ಕೆಲಸನೇ ಮಾಡ್ತಾರೆ. ಜಮೀರ್ ಊಟ ಮಾಡಬೇಕು ಅಂದಿಲ್ಲ, ಅವರು ಕೆಲಸ ಮಾಡ್ಕೊಂಡೆ. ಇಲ್ಲಿ ನಮ್ಮ ಕೋಕಿಲ ಚಂದ್ರಶೇಖರ ಗೌಡ ಅವರಿದ್ದಾರೆ. ಅವ್ರ ಮುಖಾಂತರ ಎಲ್ಲರೂ ಚೆನ್ನಾಗಿ ಕೆಲಸ ನಡೀತಾ ಇದೆ. ಮಂತ್ರಿ ಆಗಿದ್ದಾರೆ, ಅವ್ರ ಜನಗಳಿಗೆ ಅಷ್ಟು ಬೇಗ ಸಿಗ್ತಾರೆ ಕೈಗೆ? ಏನಾದ್ರು ಸಮಸ್ಯೆ ಖಂಡಿತವಾಗಿ ಸಿಗ್ತದೆ. ಅವ್ರು ಸಿಗಲಿಲ್ಲ ಅಂದರೂ ಅವ್ರ PAಗೆ ಎಲ್ಲ ರೀತಿಯೂ ರೈಟ್ಸ್ ಕೊಟ್ಟಿದ್ದಾರೆ. ಪ್ಲಸ್ಸು ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚಾಮರಾಜಪೇಟೆಯಲ್ಲಿ ಕೋಕಿಲ ಚಂದ್ರಶೇಖರ್ ಅಂತ ಅಬ್ಬಡ್ ಅವರು, ಅವ್ರ ಹತ್ರಕ್ಕೆ ಹೋದರೆ ಎಲ್ಲ ಕೆಲಸನೂ ಆಗುತ್ತೆ. ಅಬ್ಬಡ್ ಅವ್ರ ಹತ್ರಕ್ಕೆ ಹೋದರೆ ಸಾಕು. MLA ಹತ್ರಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ. ಅಬ್ಬಡ್ ಅನ್ನೋದ್ರಕ್ಕೆ ಹೋದರೆ ಆಟೋಮೆಟಿಕ್ ಕೆಲಸ ಆಗ್ತಾ ಇರುತ್ತೆ. ಅವ್ರೊಂದು ಮಾತು ಹೇಳಿದ್ರೆ ಕೆಲಸ ಮುಗಿದೋಯ್ತು. ನಿಮಗೆ DCM ಮಾತ್ರ ಖುಷಿ? ಖಂಡಿತವಾಗೂ ಖುಷಿ. ನಮಗೆ ಜಾತಿ ಇದ್ರ ಬಗ್ಗೆ ಇಲ್ಲ, ನಮಗೆ ಗೊತ್ತಿದ್ದಂಗೆ ಭಾಳ ಖುಷಿ. ನಾವೇ ಗೆಲ್ಸ ಇರೋದಿಲ್ಲ ಅಂತ ನಾವೇನು ಹೇಳಲಿಲ್ಲ. ಆದರೂ ಒಳ್ಳೇದೇ ಮಾಡಿದ್ರು ಕೆಲಸಗಳು ಮಾಡ್ತಾವ್ರೆ. ಜನಗಳಿಗೆ ಬಡವರಿಗೆಲ್ಲ ಏನಾರು ಬೇಕಾದ್ರೆ ಹೊಚ್ಚೈತೆ ಅವ್ರ ಜನ ಈ ಜಾತಿ ಅಂತ ಏನು ನೋಡ್ತಾ ಇಲ್ಲ. ಕೆಲಸ ಮಾಡ್ತಾವ್ರೆ, ಎಲ್ಲ ಮಾಡ್ತಾವ್ರೆ. ನಮ್ಮ ದೇವಸ್ಥಾನಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡವ್ರೆ. ಅದ್ರ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಆದರೂ ನಮಗೆ ಸಂತೋಷನೇ. DCM ಆದರೂ ನಮಗೆ ಸಂತೋಷನೇ. ನಾವು ಅವ್ರಿಗೆ ಏನೇನು ಬೆಲೆ ಕೊಡ್ತೀವಿ ಅಲ್ವರಾ? ಆ ಥರ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಎಂಥವ್ರು ಮಾಡ್ತಾ ಇರ್ತಾರೆ. ಒಟ್ಟಲ್ಲಿ ಏರಿಯಾ ಬಂದು ಏನೇ ಮಾಡಲು ಕೆಲಸ ಮಾಡಬೇಕು. ಏರಿಯಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು. ಅದೇ ಅವ್ರಿಗೆ ಒಳ್ಳೆ ಬರೋದು. ಇನ್ನೇನೋ ಬೇಕಾದ್ರೂ ಮಾಡ್ಕೊಳ್ಳಿ ಅವರು ಅಲ್ವರಾ? ಅದನ್ನು ನಾವು ಇದು ಪಾಲಿಸ್ಕೊತೀವಿ ಬೇಕಾದ್ರೆ. ಅದು ನೋಡ್ದಂಗೆ ಅವ್ರು ಬರೋಕ್ಕಿಂತ ಮುಂಚೆ ಹೆಂಗಿತ್ತು? ಇವಾಗ ಅವ್ರು ಬರೋಕ್ಕೆ ಮುಂಚೆ ಏನೋ ಸ್ವಲ್ಪ ಬಳ್ಕೊಯ್ತು. ಇವ್ರು ಬಂದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ. ಏರಿಯಾಗಳು ಮಾಡವ್ರೆ, ಜನಗಳಿಗೆ ಅನುಕೂಲ ಮಾಡವ್ರೆ. ಇವ್ರು ಬಂದಮೇಲೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ನಮ್ಮ ಜನಗಳೆಲ್ಲ ಮಾಡ್ತಾವ್ರೆ, ನಡೆಸ್ತವ್ರೆ. ಇವಾಗೂ ಅದೇ ಥರ ನಡೆಸ್ಕೊಂಡು ಹೋಯ್ತವ್ರೆ. ಯಾರೇ ಬಡವರು ಒಂದು ಅಯ್ಯಪ್ಪ ಸ್ವಾಮಿ ಏನೇ ಒಂದು ಇದಿಲ್ಲ, ಬಡವರು ಹೋದ್ರೂ ಏನೋ ಅವ್ರ ಕೈಲಾದಷ್ಟು ಹಂಗೆ ಎತ್ತು ಕೊಡ್ತಾರೆ. ಅದೆಲ್ಲ ಮಾಡ್ತಾರೆ. ಅದೆಲ್ಲ ಚೆನ್ನಾಗಿ ನೋಡ್ಸ್ಕೊಂಡು ಮಾಡ್ತಾಯಿರ್ತಾರೆ. ಅದನ್ನು ನಾವು ಬೇಕಾದ್ರೆ ಇದು ಮಾಡ್ಬೋದು ಅವ್ರ ಬಗ್ಗೆ. ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ? ಅದನ್ನು ನಾವು ಮಾಡಿ ಇದೇ ಥರ ಪಾಲಿಸ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ. ಅವರು DCM ಆಗ್ಬೇಕಂತ ಕೂಗು ಜಾಸ್ತಿ ಕೇಳ್ತಾರೆ. ನಿಮ್ಗೆ ಏನು ಅನಿಸುತ್ತೆ ವೈಯಕ್ತಿಕವಾಗಿ? DCM ಜಮೀರ್ ಅಹಮದ್ ಆಗ್ಬೇಕಂತ ಕೆಲವರು ಅಲ್ಲೇ ಬ್ಯಾನರ್ ಹಾಕ್ತಿದ್ರಿ ಮುಂದಿನ DCM ಅಂತ ಹೇಳಿ. ಹೀಗಾಗಿ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವ್ರು ಆದರೆ ಒಳ್ಳೇದಾ? ಅದಾದರೂ ಒಳ್ಳೇದಕ್ಕೊಂದು ಮುಂಚೆ ಅವ್ರಿಗೆ ಕೊಡಬೇಕಲ್ಲ ಸರ್ DCM. ಫಸ್ಟ್ ಇವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಆಮೇಲೆ DCM ನೋಡ್ಕೊಳ್ಳೋಣ. ಸರಿನಾ? ಅವರಾದ್ರೆ ಇವ್ರಿಗೆ ಸಿಕ್ಕರೆ ಓಕೆ ಅಂತ ಹೇಳ್ತಾರೆ. ಅಲ್ಲ, ಇನ್ನೂ ಆ ಪಕ್ಷದಲ್ಲಿ ಹಿರಿಯರಿದ್ದಾರೆ, ಹಳಬರಿದ್ದಾರೆ. ಇವತ್ತು ರನ್ನಿಂಗ್ ಕುದುರೆ ಮುಟ್ಟು ಯಾರೋ ಕೊಟ್ಬಿಟ್ರೆ ಹಳಬರು ಅವಾಗಿಂದ 40-50 ವರ್ಷ ವರ್ಕ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅಂಥವ್ರು ಕೊಡಲಿ. ಜಮೀರ್ ಅಹಮದ್ ಕೊಟ್ಬಿಟ್ರೆ ಏನು ಇದಿಲ್ಲ. ನಮ್ಮವರು ಬೇಜಾರು ಇದು ಕೆಲಸ ಮಾಡಿದ್ರು ಇದೆ ಹಿರಿಯರು ಮುಖಂಡರು ಕೊಡಲಿ.
ಸುಮ್ಮನೆ ಈಗ ಮಂತ್ರಿಯಾಗಿ ಅವರು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅವ್ರಿಗೆ ಡಿ ಸಿ ಎಮ್ ಕೊಟ್ಟರೆ ಅಷ್ಟೊಂದು ನಿಭಾಯಿಸೋಕ್ಕಾಗಲ್ಲ ಸರ್. ಹಂಗಂತೀರ. ಆಗಲ್ಲ ಅಂದ್ರೆ ಡಿ ಕೆ DCM ಇದ್ದಾರೆ ಅವ್ರಿಗೆ ಅದು ಕೆಪಾಸಿಟಿ ಇದೆ ಅಂತ ಕೊಟ್ಟಿರೋದು. ಯಾರಿಗೆ ಸರ್? ಹೌದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರ ಕೆಪಾಸಿಟಿ ಇದೆ. ಅವ್ರಿಗೆ ಬಿಟ್ಟರೆ ಡಿ ಸಿ ಎಮ್ ಅದಲ್ಲ, ಮುಖ್ಯಮಂತ್ರಿ ಅವ್ರ ಕೆಪಾಸಿಟಿ ಅವ್ರಿಗಿದೆ. ಇವ್ರಿಗೆ ಜಮೀರ್ ಅಹ್ಮದ್ಗೆ ಆಗ್ಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ. ಕಷ್ಟ ಅಂತೀರ. ಕೊಡಲ್ಲ ಸರ್, ಕೊಡಲ್ಲ. ಅವರು ಭ್ರಮೆ ಇರ್ಬೋದು ಅಷ್ಟೇ. ಇನ್ನು ನಮ್ಮ ಈ ಕಾಂಗ್ರೆಸ್ಸಲ್ಲಿ ಬೇಜಾನು ಇವರಿದ್ದಾರೆ ಪಾಪ, ಹಿರಿಯ ಹುಲಿಗಳಿದ್ದಾರೆ, ಅಂಥವ್ರು ಕೊಡಲಿ. ಅವ್ರಿಗೆ ತಾಳ್ಮೆ ಇದೆ, ನಿಭಾಯಿಸೋ ಶಕ್ತಿ ಇದೆ. ಅಂಥ ಒಂದು ಪೋಸ್ಟ್ ಅಂದರೆ ನಿಭಾಯಿಸೋ ಶಕ್ತಿಗೆ ತಾಳ್ಮೆ ಇರಬೇಕು, ನಮ್ಮ ಅಭಿಪ್ರಾಯ. ಜಮೀರ್ ಅವರಿಗೆ ಸದ್ಯಕ್ಕೆ ಅದಿಲ್ಲ, ಇನ್ನೂ ಅನುಭವ ಬೇಕು. ಇನ್ನೂ ಅನುಭವ ಬೇಕು ಸರ್. ಇನ್ನೂ 16 ವರ್ಷಗಳು ಆ ಪಕ್ಷದಲ್ಲಿ ಬರಬೇಕು. ಅವರು ದಳದಿಂದ ಈ ಕಾಂಗ್ರೆಸ್ ಬಂದಿದ್ದಾರೆ. ಇನ್ನೂ 16 ವರ್ಷ ಇಲ್ಲಿ ವರ್ಕ್ ಮಾಡಲಿ, ಆಮೇಲೆ ಡಿ ಸಿ ಎಮ್ ಆಗಲಿ. ಕಾಂಗ್ರೆಸ್ ಅಲ್ಲಿ ಕೆಲವು ಬಣಗಳು ಅಂತ ಆಗ್ಬಿಟ್ಟಿದೆ ಈಗ. ಸೊ ಹಂಗಾಗಿ ಸಿಎಂ ಪರವಾಗಿ ಈಗ ಸಿದ್ದರಾಮಯ್ಯ ಪರ ಬಣ ಅಂತ ಬಂದ್ರೆ ಜಮೀರ್ ಅವ್ರಿಗೆ ಮಾಡ್ಬೋದು ಅಂತ ತುಂಬಾ ಇತ್ತು ಸರ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತ ಬಣ ಅಂತಿಲ್ಲ, ಒಟ್ಟಾರೆ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಅವರು ಇನ್ನೂ ಅನುಭವ ಆಗ್ಬೇಕು ಸರ್. ಸದ್ಯಕ್ಕೆ ಆಗಲ್ಲ, ಕೊಡಲ್ಲ. ಏನೋ ಅವರು ವದಂತಿಗಳು ಹೇಳ್ತಾರೆ, ಅಪೋಹಗಳು ಹೇಳ್ತಾರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.